ಮಂಡಿ ನೋವು, ಸೊಂಟ ನೋವು ಚಿಕಿತ್ಸೆಗೆ ಒಂದು ತೈಲ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಂಸ್ಕೃತ ಗ್ರಾಮ ಮತ್ತೂರಿಗೆ ಬಂದಿದ್ದೀನಿ. ಇಲ್ಲಿ ನಾನು ಲಕ್ಕಿ ಸೊಪ್ಪನ್ನ ಹುಡುಕ್ತಾ ಇದ್ದೀನಿ. ನೋಡೋಣ ಇಲ್ಲಿ ಚಾನಲ್ ಬದಿಯಲ್ಲೆಲ್ಲಾದರೂ ಸಿಗ್ಬೋದು, ಅದನ್ನು ಹುಡುಕ್ತಾ ಇದ್ದೀನಿ. ಲಕ್ಕಿ ಸೊಪ್ಪು ತುಂಬ ಒಳ್ಳೆಯದು, ಎಸ್ಪೆಷಲಿ ಜಾಯಿಂಟ್ ಪೇನ್ಗಳಿಗೆ, ಮಂಡಿ ನೋವಿಗಂತೂ ಅದ್ಭುತ ಔಷಧಿ. ಇದನ್ನು ಪ್ರಿಪ್ರೇಷನ್ ಮಾಡೋದು ನಿಮಗೆ ನಾನು ಹೇಳ್ಕೊಡ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಇಲ್ಲೊಂದು ಕಡೆ ಇದೆ, ಸಿಕ್ತು ಲಕ್ಕಿ ಸೊಪ್ಪು. ಈ ಸೊಪ್ಪನ್ನ ಒಂದು ಭಾಗ ತಗೋಬೇಕು, ಇದ್ರ 4 ಭಾಗ ಎಳ್ಳೆಣ್ಣೆನೇ ತಗೋಬೇಕು. ಇದ್ರ 16 ಪಟ್ಟು ಏನಿದೆ ಅದು ನೀರಾಗಿರಬೇಕು. ಈ ಮೂರನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಲಿಕ್ಕಿಡಬೇಕು. ಮೀಡಿಯಮ್ ಊರಿನಲ್ಲಿ ಕುದಿಲಿಕ್ಕಿಡಬೇಕು. ಸೊ ಅದು ಕುದ್ದು 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 ಏನಾಗುತ್ತೆ, ಬರೀ ತೈಲ ಮಾತ್ರ ಉಳ್ಕೊಳುತ್ತೆ. ತೈಲ ಅಷ್ಟೇ ಉಳ್ಕೊಂಡಾಗ ಅದನ್ನು ಆಯಿಲ್ ಆಗಿದೆಯಲ್ಲ ಕನ್ಫರ್ಮೇಷನಿಗೋಸ್ಕರ ಅವ್ರದ್ದು ಸರ್ಟೈನ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಬತ್ತಿ ಥರ ಮಾಡಬೇಕು. ಆ ಬತ್ತಿ ಥರ ಆಗಿದೆ ಅಂತ ಹೇಳಿದರೆ ತೈಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಸೊ ಅದು ಬತ್ತಿ ಥರ ಆಗಿಲ್ಲ, ಪುಡಿ ಪುಡಿನೇ ಕೈಗೆ ಸಿಗ್ತದೆ ಅಂತ ಹೇಳಿದ್ರೆ ಅದು ಇನ್ನು ಆಯಿಲ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿಲ್ಲ. ಅದೇ ಬತ್ತಿನ ನೀವು ಅದೇ ಉರಿಗಿಟ್ರೆ ಚಟ 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 ಅನ್ನಬಾರ್ದು. ಸೊ ಅದು ಹತ್ಕೊಂಡು ಉರಿಬೇಕು, ಅವಾಗ ಆಯಿಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಮಂಡಿ ನೋವಿಗೆ ಮತ್ತು ಸೊಂಟ ನೋವಿಗೆ, ಮಂಡಿ ನೋವು ಮತ್ತು ಸೊಂಟ ನೋವಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಈ ಎಣ್ಣೆನ ಸ್ನಾನಕ್ಕಿಂತ 1 ಗಂಟೆ ಮುಂಚೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಬೇವಿನ ಸೊಪ್ಪು ಅರ್ಧಂಬರ್ಧ ಜಜ್ಜಿಬಿಟ್ಟು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಶಾಖ ಕೊಡ್ತಾ ಬಂದರೆ ಈ ಮಂಡಿ ಮೂಳೆ ಸೌದಿರುತ್ತಲ್ಲ ಅದಕ್ಕೆ ನಂಬರ್ 1 ಟ್ರೀಟ್ಮೆಂಟ್ ಆಗುತ್ತೆ.